ಬಿಜೆಪಿ ಸ್ವರಾಜ್ಯದಿಂದ ಸುರಾಜ್ಯದತ್ತ. ಮೇ 5 ರಾಜ್ಯ ವಿಧಾನಸಭೆಗೆ ಚುನಾವಣೆಯ ದಿನ. ನಮ್ಮ ಭವಿಷ್ಯವನ್ನು ನಿರ್ಧರಿಸುವ ದಿನ. ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದ ಜನತೆಯ ಹಿತವನ್ನೇ ಗಮನದಲ್ಲಿರಿಸಿಕೊಂಡು ಹಲವಾರು ಜನಪರ ಕಾರ್ಯಕ್ರಮಗಳ ಮೂಲಕ ರಾಜ್ಯದ ಜನತೆಯ ಬದುಕನ್ನು ಸುಧಾರಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಾಧನೆಯ ಒಂದು ಕಿರುನೋಟ ಇಲ್ಲಿ ಪ್ರಸ್ತುತವಿದೆ. ರಾಜ್ಯದ ನಾಗರಿಕರಿಗೆ ನಿಗದಿತ ಕಾಲಮಿತಿಯೊಳಗೆ ಸರ್ಕಾರಿ ಸೇವೆಗಳು ಸಿಗುವುದನ್ನು ಖಾತ್ರಿ ಮಾಡಲು ಸಕಾಲ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. ಆಡಳಿತದ ಎಲ್ಲ ಹಂತಗಳಲ್ಲಿಯೂ ಈ ಆಡಳಿತವನ್ನು ಜಾರಿಗೊಳಿಸುವುದು ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರದ ಯೋಜನೆಯಾಗಿದೆ. ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರವು ಆಸರೆ, ನನ್ನ ಮನೆ ನನ್ನ ಸ್ವತ್ತು, ವಸತಿ ಹೀಗೆ ವಿವಿಧ ಯೋಜನೆಗಳಿಂದ ಸಾವಿರಾರು ನಾಗರಿಕರಿಗೆ ಸ್ವಂತ ಮನೆಯ ಕನಸನ್ನು ಸಾಕಾರಗೊಳಿಸಿದೆ. ರಾಜ್ಯ ಬಿಜೆಪಿಯು ಬರುವ ದಿನಗಳಲ್ಲಿ ಗೃಹ ನಿರ್ಮಾಣ ಕಾನೂನುಗಳನ್ನು ಇನ್ನಷ್ಟು ಸರಳಗೊಳಿಸುವ ಕಾರ್ಯವನ್ನು ಮುಂದುವರೆಸಲಿದೆ. ಪ್ರಪಂಚದಲ್ಲಿಯೇ ವಿನೂತನ ಯೋಜನೆ ಎಂದು ಅಮೆರಿಕದ ರಾಕ್ ಫೆಲ್ಲರ್ ಫೌಂಡೇಶನ್ ಪ್ರಶಸ್ತಿ ಪಡೆದ ಆರೋಗ್ಯ ಭಾಗ್ಯ ಯೋಜನೆಯ ಮೂಲಕ ಕೇವಲ 1 ವರ್ಷದಲ್ಲಿ 9.40 ಲಕ್ಷಕ್ಕೂ ಮೀರಿ ಗರ್ಭಿಣಿ ಮಹಿಳೆಯರು ಹಾಗೂ 3.30 ಲಕ್ಷಕ್ಕೂ ಮೀರಿ ಮಕ್ಕಳ ನೋಂದಾವಣೆಯನ್ನು ಮಾಡಲಾಗಿದೆ. ಇದಲ್ಲದೆ ವಾಜಪೇಯಿ ಆರೋಗ್ಯಶ್ರೀ ಯೋಜನೆಯಡಿಯಲ್ಲಿ 2 ಲಕ್ಷಕ್ಕೂ ಮೀರಿ ನಾಗರಿಕರಿಗೆ ಉಚಿತ ಶಸ್ತ್ರಚಿಕಿತ್ಸೆಯನ್ನು ಒದಗಿಸಲಾಗಿದೆ. ಸಮಾಜದ ಧಮನಿಗಳಲ್ಲಿ ಹರಿದು 16.10 ಲಕ್ಷ ಅಮೂಲ್ಯ ಜೀವಗಳನ್ನು ರಕ್ಷಿಸಿದ ಶ್ರೇಯಸ್ಸು ಆರೋಗ್ಯ ಕವಚ ಯೋಜನೆಯದ್ದು. ತಾಯಿ ಭಾಗ್ಯ ಯೋಜನೆಯ ಮೂಲಕ 1,11,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಉಚಿತವಾಗಿ ಸುರಕ್ಷಿತ ಹೆರಿಗೆ ಮಾಡಲಾಯಿತು. ರಾಜ್ಯದ ಯುವ ಶಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರವು ಅವರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಉನ್ನತ ಶಿಕ್ಷಣದೆಡೆಗೆ ಹೆಚ್ಚು ಒತ್ತನ್ನು ನೀಡಿದೆ. ಮೊಟ್ಟಮೊದಲ ರಾಜ್ಯ ಯುವ ನೀತಿಯನ್ನು ಜಾರಿಗೊಳಿಸಿ ಅದರ ಮೂಲಕ ರಾಜ್ಯ ಬಿಜೆಪಿಯು ಯುವಕರನ್ನು ರಾಷ್ಟ್ರ ಕಟ್ಟುವ ಕಾರ್ಯಕ್ಕೆ ಹುರಿಗೊಳಿಸಿದೆ. ಪ್ರಾಥಮಿಕ ಶಿಕ್ಷಣ ಕ್ಷೇತ್ರದ ಕಡೆಗೂ ಗಮನ ಹರಿಸಿದ ಸರ್ಕಾರ ಬಿಸಿ ಊಟದ ವ್ಯವಸ್ಥೆಗೆ 7 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಸೈಕಲ್ ಹಂಚಲು, ಪರಿಶಿಷ್ಟ ವರ್ಗದ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹಧನ ನೀಡಲು ಹಣದ ಕೊರತೆಯಾಗದಂತೆ ನೋಡಿಕೊಂಡಿದೆ. ಮಹಿಳೆಯರ ಸುರಕ್ಷತೆಗೆ ಆದ್ಯತೆ ನೀಡುತ್ತಾ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಹಿಳಾ ಪೊಲೀಸ್ ಠಾಣೆಗಳ ಸ್ಥಾಪನೆಯ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ. ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರವು ರಾಜ್ಯದ 6 ಲಕ್ಷ ಯುವಕ ಯುವತಿಯರಿಗೆ ಕೌಶಲ್ಯ ತರಬೇತಿ, ಸಂವಹನ ತರಬೇತಿ, ಕೌಶಲ್ಯ ಮಾಪನ, ಉದ್ಯೋಗ ಮೇಳಗಳನ್ನು ಏರ್ಪಡಿಸಿ 2 ಲಕ್ಷಕ್ಕೂ ಮೀರಿ ಅರ್ಹ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗವನ್ನು ನೀಡಿದೆ. ಆರ್ಐಡಿಎಫ್ ಮೂಲಕ 5,137 ಕಿಲೋಮೀಟರ್, ಗ್ರಾಮೀಣ ರಸ್ತೆ ಅಭಿವೃದ್ಧಿಯ ಮೂಲಕ 2,204 ಕಿಲೋಮೀಟರ್, ಮುಖ್ಯಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ದಾಖಲೆಯ 38,166 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಮಾಡಲಾಗಿದೆ. ಲಿಂಕ್ ಹಾಗೂ ವರ್ತುಲ ರಸ್ತೆಗಳು, ಸರ್ವಿಸ್ ರಸ್ತೆಗಳ ನಿರ್ಮಾಣ, ರಸ್ತೆಗಳ ಅಗಲೀಕರಣ, ಫುಟ್ಪಾತ್ ನಿರ್ಮಾಣ ಹಾಗೂ ಆಧುನಿಕ ರೀತಿಯ ಚರಂಡಿ ವ್ಯವಸ್ಥೆ, ಫ್ಲೈಓವರ್ಸ್ ಮತ್ತು ಅಂಡರ್ ಪಾಸ್ಗಳನ್ನು ನಿರ್ಮಿಸಲಾಗಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯನ್ನು ದೇಶಕ್ಕೆ ಮಾದರಿಯನ್ನಾಗಿಸುವುದರಲ್ಲಿ ರಾಜ್ಯದ ಬಿಜೆಪಿ ನೇತೃತ್ವದ ಸರ್ಕಾರವು ಮಹತ್ವದ ಪಾತ್ರ ವಹಿಸಿದೆ. ರಾಜ್ಯದ ಏಳಿಗೆಗಾಗಿ ಈಗಾಗಲೇ ರೂಪಿಸಿರುವ ಅನೇಕ ಯೋಜನೆಗಳನ್ನು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಮತ್ತು ರಾಜ್ಯದ ಅಭಿವೃದ್ಧಿ ಹಾಗೂ ವಿಕಾಸದತ್ತ ನಿರಂತರವಾಗಿ ಮುನ್ನಡೆಯಲು ಬಿಜೆಪಿ ಆಡಳಿತದ ಮುಂದುವರಿಕೆ ಅವಶ್ಯಕ. ಇದು ನೀವು ಕೊಡುವ ಮತದಿಂದ ಮಾತ್ರ ಸಾಧ್ಯ. ಮೇ 5ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ನೀಡಿ. ನಿಮ್ಮ ಕನಸಿನ ಕರ್ನಾಟಕವನ್ನು ನಿರ್ಮಿಸುವ ರೂವಾರಿಗಳಾಗಿ. ವಿಕಾಸವೇ ಗುರಿ, ಬಿಜೆಪಿಯೇ ದಾರಿ. ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ನೀಡಿ ನಿಮ್ಮ ಅಮೂಲ್ಯವಾದ ಮತ.